ಓಂ ಘಂ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ ಮಹಾಶಕ್ತಿಶಾಲಿ ತಾಂತ್ರಿಕ ಸ್ತ್ರೀ ವಶೀಕರಣ ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ. ಇದನ್ನು ಹೇಗೆ ಮಾಡಬೇಕು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನಿ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಸ್ನೇಹಿತರೆ, ಈ ಕ್ರಿಯೆ ಮಾಡೋದಕ್ಕೆ ನಿಮಗೆ ಅವರ ಒಂದು ಫೋಟೋ ಬೇಕಾಗುತ್ತೆ, ಮತ್ತು ಒಂದು ನಿಂಬೆಹಣ್ಣು ಬೇಕಾಗುತ್ತೆ, ಮತ್ತು ಮಂಗಳವಾರದ ದಿನ ಮಾಡಬೇಕಾಗುತ್ತೆ. ಕುಳಿತುಕೊಳ್ಳೋದಕ್ಕೆ ನಿಮಗೆ ಆಸನ ಬಂದು ಕೆಂಪು ಬಟ್ಟೆ ಬೇಕಾಗುತ್ತೆ ಸ್ನೇಹಿತರೆ. ಮೊದಲಿಗೆ ಏನು ಮಾಡಿ, ಮಂಗಳವಾರದ ದಿನ ಸ್ನಾನ ಎಲ್ಲ ಆದಮೇಲೆ ಈ ಕ್ರಿಯೆನ ಮಂಗಳವಾರದ ದಿನ ಬೆಳಗ್ಗೆ ಸೂರ್ಯ ಉದಯದಿಂದ ಸೂರ್ಯ ಅಸ್ತ ಆಗುವ ಒಳಗೆ ಯಾವಾಗ ಬೇಕಿದ್ರೂ ಮಾಡ್ಬೋದು. ಅವರ ಫೋಟೋ ಹಿಂಭಾಗದಲ್ಲಿ ಮೊದಲು ನಿಮ್ಮ ಹೆಸರನ್ನು ಬರೆದು ಕೆಳಗಡೆ ಪ್ಲಸ್ ಚಿಹ್ನೆ ಹಾಕಿ ಅವರ ಹೆಸರನ್ನು ಬರೀರಿ. ನಿಂಬೆಹಣ್ಣಿನ ಮೇಲೂ ಕೂಡ ಮೊದಲಿಗೆ ಅವರ ಹೆಸರನ್ನು ಬರೀರಿ, ಕೆಳಗಡೆ ಪ್ಲಸ್ ಚಿಹ್ನೆ ಹಾಕಿ ನಿಮ್ಮ ಹೆಸರನ್ನು ಬರೆಯಿರಿ. ಬರೆದು ಆದ ಮೇಲೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ. ಕೆಳಗಡೆ ಕೆಂಪು ಬಟ್ಟೆ ಹಾಕೊಳ್ಳಿ, ಆಸನ ಕುಳಿತುಕೊಂಡು ನಾನು ನಿಮಗೆ ಒಂದು ಮಂತ್ರ ಕೊಡ್ತೀನಿ. ಆ ಮಂತ್ರವನ್ನು 108 ಸಾರಿ ಪಠನೆ ಮಾಡಿ. 108 ಸಾರಿ ಪಠನೆ ಮಾಡಿ ಆದ ಮೇಲೆ ನಿಂಬೆಹಣ್ಣು ಮತ್ತು ಫೋಟೋ ಎರಡಕ್ಕೂ ಅಭಿಮಂತ್ರಿಸಿ ಅಂತ 3 ಸಾರಿ ಆದ ಮೇಲೆ ಆ ಫೋಟೋವನ್ನು ನಿಮ್ಮ ಜೇಬಿನಲ್ಲಿ ಇಟ್ಕೊಂಡು ಬಿಡಿ. ಮತ್ತು ಆ ನಿಂಬೆಹಣ್ಣನ್ನು ತೆಗೆದುಕೊಂಡು ಹೋಗಿ ಯಾವುದಾದ್ರೂ 3 ದಾರಿ ಏನು ಕೂಡುತ್ತೋ ಆ ಜಾಗದಲ್ಲಿ ಎಲ್ಲಾದರೂ ಸೈಡಲ್ಲಿಟ್ಟು ಬಂದುಬಿಡಿ. ಮತ್ತೆ ಹಿಂದೆ ತಿರುಗಿ ನೋಡಕ್ಕೆ ಹೋಗಬೇಡಿ. ಇಷ್ಟು ಕ್ರಿಯೆ ನೀವು ಮಾಡಿದ್ದೇ ಆದಲ್ಲಿ ಅವರು ನಿಮಗೆ ವಶೀಭೂತರಾಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ ನಿಮಗೆ. ಏಕೆಂದರೆ ಅಷ್ಟು ಪವರ್ಫುಲ್ ಇದೆ ಈ ಮಂತ್ರ. ಈ ಮಂತ್ರವನ್ನು ನಾನು ಡಿಸ್ಪ್ಲೇ ಮೇಲೆ ಹಾಕ್ತೀನಿ. ನಿಮಗೆ ಒಂದು ಸಾರಿ ಮಂತ್ರ ಹೇಳ್ತೀನಿ ನೋಡಿ. ಅಮುಕಿ ಅನ್ನೋ ಜಾಗದಲ್ಲಿ ಅವರ ಹೆಸರನ್ನು ಸೇರಿಸಿ. ನೀವು ಸೇರಿಸ್ಬಿಟ್ಟು ಮಂತ್ರ ಪಠನೆ ಮಾಡಿ. ಮಂತ್ರ ಹೀಗಿದೆ: ಓಂ ನಮೋ ರೀಂ ಶ್ರೀಂ ಚಾಮುಂಡಿ ಚಂಡಾಲಿನಿ ಅಮುಕಿ ಮಂ ವಶ್ಯಂ ಆಲಿಂಗಾಯೇ ಆಲಿಂಗಾಯೇ ಚುಂಬಾಯ ಚುಂಬಾಯ ಭಗ ಸಂಚಾಯ ಸಂಚಾಯ ಓಂ ಕ್ರೀಂ ರೀಂ ಕ್ಲೀಂ ಬ್ಲೂಂ ಸಾ ಸರ್ವ ಫಟ್ ಫಟ್ ಸ್ವಾಹ. ಮಂತ್ರ ಡಿಸ್ಪ್ಲೇ ಮೇಲೆ ಹಾಕ್ತೀನಿ, ಅದನ್ನು ನೋಡ್ತಾ ಮಾಡಿ ಸ್ನೇಹಿತರೆ. ಏಕೆಂದರೆ ಉಚ್ಚಾರಣೆ ತಪ್ಪಾಗಬೇಡಿ, ನೀಟಾಗಿ ಬರ್ಕೊಂಡು ಮಂತ್ರ ಮಾಡಿ. ಖಂಡಿತ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ.